ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅಟೆನ್ಷನ್ ಅಟ್ 9ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮದ್ದೂರಲ್ಲಿ ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆ. ಹಿಂದೂ ಸಂಘಟನೆಗಳು, ಬಿಜೆಪಿ, ಜೆಡಿಎಸ್ ನೇತೃತ್ವದಲ್ಲಿ ಮೆರವಣಿಗೆ. ಒಟ್ಟಿಗೆ ನಡೆಯಲಿದೆ 28 ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ. ಸಾಮೂಹಿಕ ಗಣೇಶ ವಿಸರ್ಜನೆಗೆ 20,000ಕ್ಕೂ ಹೆಚ್ಚು ಜನ ಸೇರೋ ನಿರೀಕ್ಷೆ. ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಬಿಗಿ ಭದ್ರತೆ. 7 ಎಸ್ಪಿ ಸೇರಿ ಮಂಡ್ಯ, ಮೈಸೂರು, ಬೆಂಗಳೂರು, ರಾಮನಗರ, ಚಾಮರಾಜನಗರ, ಹಾಸನ ಜಿಲ್ಲೆಯ ಸಾವಿರಾರು ಸಿಬ್ಬಂದಿ ನಿಯೋಜನೆ. ಮತ್ತೊಬ್ಬಳ ಮೇಲೆ ಮೋಹ. ಪ್ರೀತಿಸಿ ಮದುವೆಯಾದ ಪತ್ನಿಗೆ ಚಟ್ಟ ಕಟ್ಟಿದ ಪತಿ. ಬೆಳಗಾಯ ಬಿಕೆ ಉಗರ ಗ್ರಾಮದಲ್ಲಿ 15 ಲಕ್ಷ ಸುಪಾರಿ ಕೊಟ್ಟು ಹೆಂಡತಿಯನ್ನ ಕೊಲ್ಲಿಸಿದ ವಕೀಲ ಪ್ರದೀಪ್. ಆರೋಪಿ ಗಂಡ ಸೇರಿ 3 ಅರೆಸ್ಟ್, ಇನ್ನಿಬ್ಬರಿಗಾಗಿ ಶೋಧ. ನೇಪಾಳದಲ್ಲಿ ಮುಂದುವರಿದ ಉದ್ವಿಗ್ನ ಪರಿಸ್ಥಿತಿ. ಮಾಜಿ ಪ್ರಧಾನಿ ಜಲನಾಥ್ ಖನಲ್ ಪತ್ನಿಯನ್ನ ಸಜೀವ ದಹನ ಮಾಡಿದ ಪ್ರತಿಭಟನಾಕಾರರು. ಸೇನಾಡಳಿತ ಜಾರಿಗೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿರುವ ಸೇನಾ ಮುಖ್ಯಸ್ಥ. ಕ್ಷುಲ್ಲಕ ಕಾರಣಕ್ಕೆ ಬಿಎಂಟಿಸಿ ಬಸ್ನಲ್ಲಿ ಕಿರಿಕ್. ಮಹಿಳೆ ಹಾಗೂ ಚಾಲಕನ ನಡುವೆ ನಡು ರಸ್ತೆಯಲ್ಲೇ ಹೊಡೆದಾಟ. ಪೀಣ್ಯ ಎನ್ಟಿಟಿಎಫ್ ಸರ್ಕಲ್ನಲ್ಲಿ ಬಸ್ ನಿಂತಿದ್ದಾಗ ಕೈ ಮಿಲಾಯಿಸಿದ ಮಹಿಳೆ ಮತ್ತು ಚಾಲಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.